ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಅಬಕಾರಿ ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಎಣ್ಣೆ ಮಂತ್ರಿ ವಿರುದ್ಧ ಕೇಸರಿ ಸೇನೆ ಸಮರ. ರಾಜೀನಾಮೆ ಕೊಡಲ್ಲ ಅಂದ್ರು ತಿಮ್ಮಾಪುರ್. ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ಕದನ, ದಲಿತ ಅಸ್ತ್ರ ಪ್ರಯೋಗಕ್ಕೆ ಪರಂ ತೀರ್ಮಾನ. ಹೈಕಮಾಂಡ್ ಕರೆ ನಿರೀಕ್ಷೆಯಲ್ಲಿದೆ ಬಂಡೇ ಬಣ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಚೀನಾ ಯುದ್ಧ, ಮೋದಿ ರಾಜಿಯಾಗಿದ್ದಾರೆ ಎಂದು ರಾಹುಲ್ ವಾದ. ದೇಶದ್ರೋಹಿ ಎಂದಿದ್ದಕ್ಕೆ ಕೆರಳಿದ ಸಿಖ್ ಸಂಸದ. ಜನಸಾಮಾನ್ಯರಿಗೆ ಶಾಕ್ ಕೊಟ್ಟ ಸರ್ಕಾರ, ಮತ್ತೆ ಹೆಚ್ಚಾಗಲಿದೆ ಮೆಟ್ರೋ ದರ. ಬೆಲೆ ಏರಿಕೆಗೆ ಪ್ರಯಾಣಿಕರ ಅಪಸ್ವರ. ದಿನೇ ದಿನೇ ಚಿನ್ನದ ಬೆಲೆ ನಾಗಾಲೋಟ, ಬಂಗಾರ ಖರೀದಿಗೆ ಮಧ್ಯಮ ವರ್ಗ ಪರದಾಟ. 18 ಕ್ಯಾರೆಟ್ ಆಭರಣ ಬರೋದು ನಿಶ್ಚಿತ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಅಬಕಾರಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರು ತೋಳೇರಿಸಿಕೊಂಡು ಅಖಾಡಕ್ಕೆ ಧುಮುಕಿದ್ದಾರೆ. ಆದರೂ ಆರ್ಬಿ ತಿಮ್ಮಾಪುರ್ ಮಾತ್ರ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಆ ಸಚಿವನನ್ನು ವಜಾ ಮಾಡಬೇಕು ನಾನು ಆಗ್ರಹಿಸ್ತೇನೆ. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಹುದೊಡ್ಡ ಪಾಲು ಅವರಿಗೂ ಕೂಡ ತಲುಪ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಏನ್ ತಪ್ಪು ಮಾಡಿದ್ದೇವೆ? ಇಲ್ಲಿ ಇವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡ್ಬೇಕಾ? ದಿಸ್ ಇಸ್ ವೆರಿ ಬ್ಯಾಡ್. ಅಬಕಾರಿ ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಎಣ್ಣೆ ಮಂತ್ರಿ ವಿರುದ್ಧ ಕೇಸರಿ ಸೇನೆ ಸಮರ. ಇಷ್ಟು ದಿನ ಸಭ್ಯೆಯಾಗಿದ್ದ ಕರ್ನಾಟಕ ಬಿಜೆಪಿ ಕೆರಳಿ ನಿಂತಿದೆ. ಅಬಕಾರಿ ಹಗರಣದಲ್ಲಿ ಸಿಲುಕಿರೋ ಆರ್ಬಿ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಎಂದು ಪಟ್ಟು ಹಿಡಿದಿದೆ. ಅದೇ ವಿಚಾರ ಇಂದು ಅಧಿವೇಶನದಲ್ಲಿ ಸದ್ದು ಮಾಡಿತ್ತು. ಆರ್ಬಿ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. 5,000 ಕೋಟಿ 6,000 ಕೋಟಿ ರೂಪಾಯಿ ಹಗರಣ ಒಂದು ಇಲಾಖೆಯಲ್ಲಿ ನಡೆಯುತ್ತೆ ಅಂತಂದ್ರೆ ಇದರ ಹಿಂದೆ ಯಾರ್ಯಾರಿದ್ದಾರೆ? ಇಡೀ ಸಚಿವ ಸಂಪುಟ ಅಥವಾ ಮುಖ್ಯಮಂತ್ರಿಗಳು ಇಲ್ಲದೆ ಈ ಹಗರಣ ನಡೀಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ರೀತಿಯಾದಂತಹ ಅಬಕಾರಿ ಬಾರ್ಗಳು ಒಟ್ಟು 14,442 ಇದೆ. ಇದನ್ನು ನೋಡಿದಾಗ ಸರ್ಕಾರಿ ಶಾಲೆಗಳ ಸ್ಥಿತಿ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಹೆಂಗಿದೆ, ಸರ್ಕಾರದ ಆದ್ಯತೆ ಏನು ಅನ್ನೋದು ಗೊತ್ತಾಗಿದೆ. ನಾವು ಈ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ, ಸರ್ಕಾರ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡಿಕೊಳ್ಳದೆ ಮುಖ್ಯಮಂತ್ರಿಗಳು ಆ ಸಚಿವನನ್ನು ವಜಾ ಮಾಡಬೇಕು ನಾನು ಆಗ್ರಹಿಸ್ತೇನೆ. ತಿಮ್ಮಾಪುರ ರಾಜೀನಾಮೆಗೆ ವಿಜೇಂದ್ರ ಪಟ್ಟು. ನಾವಿವತ್ತು ಆಗ್ರಹ ಪಡಿಸ್ತಾ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಬಕಾರಿಯ ವಿಚಾರದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು. ಅಬಕಾರಿ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡು ಆಮೇಲೆ ಅದ್ರ ಬಗ್ಗೆ ತನಿಖೆ ಆಗಲಿ. ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಪಾಲು. ಅಂಗೈ ಹುಣ್ಣಿ ಕನ್ನಡಿ ಹಿಡಿಬೇಕಾಗಿಲ್ಲ. ಅಬಕಾರಿ ಇಲಾಖೆ ಭ್ರಷ್ಟಾಚಾರಕ್ಕೂ ಕನ್ನಡಿ ಅವಶ್ಯಕತೆ ಇಲ್ಲ. ಅಷ್ಟು ಕನ್ನಡಿಯಷ್ಟು ಸ್ಪಷ್ಟವಾಗಿಯೇ ಭ್ರಷ್ಟಾಚಾರದ ಸಾಕ್ಷಿ ಸಮೇತ ದಾಖಲೆಗಳನ್ನು ಕೊಟ್ಟರೂ ಕೂಡ, ಪೆನ್ ಡ್ರೈವ್ಗಳನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿಗಳ ಕ್ರಮ ಕೈಗೊಳ್ಳದಿರೋದನ್ನು ನೋಡಿದಾಗ ನನಗನ್ಸುತ್ತೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಹುದೊಡ್ಡ ಪಾಲು ಅವರಿಗೂ ಕೂಡ ತಲುಪ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಆ ಕಾರಣಕ್ಕೇನೆ ಅವರು ಭಯ ಬಿದ್ದಿದ್ದಾರೆ. ನೋವೇ, ನಾನ್ ರಾಜೀನಾಮೆ ಕೊಡಲ್ಲ. ಎದು ಕೊಡ್ಬೇಕು ರಾಜೀನಾಮೆ? ಏನ್ ತಪ್ಪು ಮಾಡಿದ್ದೇವೆ? ಇಲ್ಲಿ ಇವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡ್ಬೇಕಾ? ದಿಸ್ ಇಸ್ ವೆರಿ ಬ್ಯಾಡ್. ವಾಟ್ ಈಸ್ ದಿ ಪ್ರೂಫ್ ಇಸ್ ದೇರ್? ಅವಶ್ಯಕವಾಗಿ ತೇಜೋವಧೆ ಮಾಡಲಿಕ್ಕೆ ಇಂಥ ಕೆಲಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ದಾರಿ ತಪ್ಪಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಏನ್ ಮಾಡಕ್ಕಾಗತ್ತೆ? ಸುಖ ಸುಮ್ಮನೆ ನಮ್ಮಂತವ್ರ ಮೇಲೆ ಬ್ಲೇಮ್ ಮಾಡೋದು, ರಾಜಕಾರಣ ಮಾಡೋದು ನಡೀತಾ ಇದೆ. ದಲಿತ ಎಂಬ ಕಾರಣಕ್ಕೆ ತಿಮ್ಮಾಪುರ ಟಾರ್ಗೆಟ್. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನ್ ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂತ ಹೇಳಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಹಂಗೆ ಇದೆಲ್ಲ ಬರೀ ಒಂದು ಏನೋ ಒಬ್ಬ ದಲಿತನ ತೊಂದರೆ ಮಾಡಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ.
ಮತ್ತೋರ್ವ ಅಬಕಾರಿ ಅಧಿಕಾರಿ ಅಮಾನತು. ಅಬಕಾರಿ ಆಡಿಯೋ ಬಾಂಬ್ ಬೆನ್ನಲ್ಲೇ ತಿಮ್ಮಾಪುರ ಇಲಾಖೆಯ ಮತ್ತೋರ್ವ ಅಧಿಕಾರಿ ಅಮಾನತಾಗಿದ್ದಾರೆ. CL7 ಲೈಸೆನ್ಸ್ ನೀಡಲು 60 ಲಕ್ಷ ಲಂಚ ಕೇಳಿದ ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಾಶೇನೆಗೆ ಶಾಕ್ ಕೊಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗಾಗಲೇ ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕುಳಿತಿವೆ. ವಿಪಕ್ಷಗಳ ವಾದ ಏನು, ಈ ಕಡೆ ತಿಮ್ಮಾಪುರ ಅವರ ವಾದ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ವಿಪಕ್ಷಗಳ ವಾದ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳುವಂತಹ ಕೆಲಸವನ್ನ ಮಾಡ್ತೀವಿ, ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಏನು ಅನ್ನುವಂತಹ ಪ್ರಶ್ನೆಯನ್ನ ತಿಮ್ಮಾಪುರ್ ಅಂಡ್ ಟೀಮ್ ಮಾಡ್ತಾ ಇದೆ. ಆಡಿಯೋದಲ್ಲಿ ತಿಮ್ಮಾಪುರ್ ಅವರ ಹೆಸರಿದೆ, ಅವ್ರಿಗೂ ಕೂಡ ಕಲೆಕ್ಷನ್ ಹೋಗುತ್ತೆ, ಇದು ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಿಂಗಾಗಿ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ವಿಪಕ್ಷದವರು ಹೇಳ್ತಾ ಇದ್ದಾರೆ. ಆದ್ರೆ ತಿಮ್ಮಾಪುರ್ ಇದಕ್ಕೆ ಕೊಡೋ ಉತ್ತರ ಏನಂತಂದ್ರೆ, ನನ್ನ ಹೆಸರನ್ನ ಕೆಡಿಸೋದಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಬೇಕು ಅಂತ, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನ ವಿಪಕ್ಷದ ಮುಂದುವರೆದ ವಾದ, ಮಂತ್ರಿ ಮಗನ ಹೆಸರು ಕೂಡ ಕೇಳಿ ಬಂದಿದೆ ಭ್ರಷ್ಟಾಚಾರದಲ್ಲಿ. ಹಾಗೆ ನೀವು ಹೇಳೋದು ನಮ್ಮ ಹೆಸರು ಕೆಡಿಸೋದಕ್ಕೆ ಅವರು ಕುತಂತ್ರ ಮಾಡ್ತಾ ಇದ್ದಾರೆ, ನಾವೇನ್ ಮಾಡೋಣ ಅದಕ್ಕೆ ಅಂತ. ಈ ಎಲ್ಲಾ ಕಾರಣಗಳಿಂದ ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂಥದ್ದು ವಿಪಕ್ಷಗಳ ವಾದ. ಆದ್ರೆ ತಪ್ಪು ಮಾಡಿಲ್ಲ ರೀ, ರಾಜೀನಾಮೆ ಯಾಕೆ ಕೊಡಬೇಕು, ರಾಜೀನಾಮೆ ಕೊಡಲ್ಲ ಅಂತ ತಿಮ್ಮಾಪುರ್ ಹೇಳ್ತಿದ್ದಾರೆ. ಬಿಜೆಪಿ ಅವರು ಹೇಳ್ತಾ ಇರೋದು, ಈ ಹಿಂದೆ ಈಶ್ವರಪ್ಪ ಅವರು ರಾಜೀನಾಮೆಯನ್ನ ನೀಡಿದ್ರು, ನೀವು ಅವರ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ, ನಿಮಗೆ ನೈತಿಕತೆ ಇದ್ರೆ ಅದೇ ಮನಸ್ಥಿತಿಯಲ್ಲಿ ತಿಮ್ಮಾಪುರ್ ರಾಜೀನಾಮೆಯನ್ನ ತಗೊಳ್ಳಿ ಅಂತ. ಆಗ ಸಂತೋಷ್ ಡೆತ್ ನೋಟ್ ಸಿಕ್ಕಿತ್ತು, ಹಿಂಗಾಗಿ ರಾಜೀನಾಮೆ ತಗೊಳ್ಳುವಂತ ಪರಿಸ್ಥಿತಿ ಬಂತು ಅಂತ ಇವರು ಸಮರ್ಥನೆ ಮಾಡಿಕೊಡ್ತಿದ್ದಾರೆ. ಇನ್ನ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಪಡಿಲೇಬೇಕು ಅನ್ನುವಂಥದ್ದು ವಿಪಕ್ಷದ ಪಟ್ಟಾದ್ರೆ, ಸಿಎಂಗೆ ವಿವರಣೆಯನ್ನ ನೀಡಿದ್ದೇನೆ, ರಿಸೈನ್ ಮಾಡಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ತಿದ್ದಾರೆ ತಿಮ್ಮಾಪುರ್. ಹೈಕಮಾಂಡ್ಗೆ ಅಬಕಾರಿ ಹಗರಣದ ಪಾಲ್ ಹೋಗ್ತಾ ಇದೆ ಅಂತ ವಿಪಕ್ಷ ಹೇಳ್ತಾ ಇದೆ. ದಾಖಲೆ ಕೊಡಿ, ಸುಮ್ಮನೆ ಏನಕ್ರಿ ಮಾತಾಡ್ತೀರಿ, ದಾಖಲೆ ಕೊಟ್ಟು ಆಮೇಲೆ ಮಾತಾಡಿ ಅಂತ ತಿಮ್ಮಾಪುರ್ ಇವರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ವಾದ, ಈ ಕಡೆ ಪ್ರತಿವಾದ ನಡೀತಾ ಇದೆ. ತಿಮ್ಮಾಪುರ್ ರಾಜೀನಾಮೆಯನ್ನ ತಗೊಳ್ಳುವಲ್ಲಿ ಬಿಜೆಪಿಯವರು ಯಶಸ್ವಿ ಆಗ್ತಾರಾ? ಬಿಜೆಪಿಯವರ ಪ್ರತಿಭಟನೆಗೆ ಮಣೆದು ಕಾಂಗ್ರೆಸ್ ತಿಮ್ಮಾಪುರ್ ಅವರ ರಾಜೀನಾಮೆಯನ್ನ ತಗೊಳ್ಳುತ್ತಾ? ಇಷ್ಟೆಲ್ಲ ಆದ್ಮೇಲೆ ತಿಮ್ಮಾಪುರ್ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಬಿಜೆಪಿ ಪ್ರತಿಷ್ಠೆ ಟುಸ್ ಪಟಾಕಿ ರಾಜ್ಯದ ಜನರ ಮುಂದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್, ಬೈಗುಳ ಅಂದ್ರೆ ಹೇಗಿರಬೇಕು ಅಂತ ಬಹುಶಃ ಶಿವಲಿಂಗೇಗೌಡರಿಗೆ ಪಕ್ಕಾ ಗೊತ್ತು ಅನ್ಸುತ್ತೆ. ಅರಸೀಕೆರೆಯ ಶಾಸಕರು ಇವತ್ತು ಬಿಜೆಪಿಗರನ್ನ ಯಾವ ರೇಂಜ್ಗೆ ತರಾಟೆಗೆ ತಗೊಂಡ್ರು ಅಂತೀರಿ? ಇವರು ಮಾತಾಡಿದ್ದು ಕೆಲವರು ಹಾಸ್ಯಕ್ಕೆ ಕಾರಣ ಆದ್ರೆ, ಇನ್ನು ಕೆಲವರು ಒಬ್ಬ ಶಾಸಕನಾಗಿ ಕಲಾಪದಲ್ಲಿ ಹೇಗೆ ಮಾತಾಡಬೇಕು ಅನ್ನೋಂಥ ಕಾಮನ್ ಸೆನ್ಸ್ ಇಲ್ವಾ ಇವನಿಗೆ ಅನ್ನೋ ರೀತಿ ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆದರೂ ಕೂಡ ಬಿಜೆಪಿ ನಾಯಕರಿಗೆ ಏನ್ ಮಾತಾಡಿದ್ರು ಸಿಟ್ಟು ಬರಲಿಲ್ಲ. ಬನ್ನಿ ಶಿವಲಿಂಗೇಗೌಡರ ಬೈಗಳ ಕೇಳಿಸ್ಕೊಂಡು ಬರೋಣ. ಗೋವಿಂದ ನಿನ್ ಯೋಗ್ಯತೆ ಬೆಂಕಿ ಹಾಕ, ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತೀನಿ. ನಾನು ಇದರಿಂದ ವಿಚಲಿತನಾಗಲ್ಲ. RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ಅಧಿವೇಶನದಲ್ಲೇ ಆರೋಪ ಪ್ರತ್ಯಾರೋಪ ಸಮರ. ಶಿವಲಿಂಗೇಗೌಡ ಶರಣು ಸಲಗರ ಮಾತಿನ ಯುದ್ಧ. ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಯೋಗ್ಯ, ನೀನು ದುಡ್ಡು ಹೊಡೆದಿದ್ಯಾ ನೀನು. ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಲಂಚ ಆರೋಪ ಪ್ರಕರಣದ ಸಂಬಂಧ ವಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು, ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡಬೇಕೆಂದು ಧರಣಿ ನಡೆಸಿದ್ರು. ಇದರ ಮಧ್ಯೆ ಅರಸೀಕೆರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಅಬ್ಬರಿಸಿದ್ರು. ನಿಮಗೆ ನೀವು ಹುಟ್ಟು ಅಯೋಗ್ಯರು, ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಜನ್ಮಕ್ಕಿಷ್ಟು, ನೀವೇನ್ ಮನುಷ್ಯರ ಕೋತಿಗಳ? ಕೂಚಳ ನಿಮ್ ನಾಚಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರು ಸರಿ, ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ ನಿಮ್ಗೆ ಅಯೋಗ್ಯರಿಗೆ? ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ನನ್ನ ಮೇಲೆ ಹಾಕ್ರೆ ಏನ್ ಮಾಡ್ತೀಯ?
ಕಾನೂನ ರಾಜ್ಪಾಲ ತಡೆ ಹಿಡಿದ್ರು, ಇಲ್ಲಾಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ. ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತಾ ಕಾನೂನ. ನಿಮ್ಮ ಅಪ್ಪಂಗೆ ಚೂರಿ ಹಾಕಿದ್ನೇನೋ? ನಿನ್ ಯೋಗ್ಯತೆ ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತೀನಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಹೆಂಡತಿನ ತಹಸೀಲ್ದಾರ್ ಮಾಡಿ ಲೂಟಿ ಹೊಡೆದಿದ್ಯಾ ನೀನು ಕೇಳಿಲೆ. ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು ಅಯೋಗ್ಯ. ನೀನು ದುಡ್ಡು ಹೊಡೆದಿದ್ದೀಯ ನೀನು. ಇವನು ಶರಣ ಸಲಗರ ಭ್ರಷ್ಟರಲ್ಲೇ ಭ್ರಷ್ಟ. ಇವನು ಯಾರೋ 3 ಜನ, ಒಬ್ಬ RSS ಈ ಮಂಗಳೂರಿನನು, ಇವನು ನಾನು ಮಾತಾಡಕ್ಕೆ ಎದ್ರು ಇದಾಗ್ತಾನೆ. ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಸರ್ಕಾರ, ಇವನು ಭ್ರಷ್ಟ. ಇವನು ಬಂದಿಲ್ಲಿ ಆಟ ಹಾಕಕ್ ಬಂದಿದ್ದಾನೆ. ನಿಮ್ಮಂತ 100 ನಾಯಿಗಳು ಬಂದ್ರು ಹೆದರೋದಿಲ್ಲ. ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಹೆದರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ಗೋವಿಂದ ಗೋವಿಂದ ಕೋಟಿ ಕೋಟಿ ಗೋವಿಂದ. ರಂಗನಾಥ ಸ್ವಾಮಿ ಗೋವಿಂದ, ರಂಗನಾಥ ಸ್ವಾಮಿ ಗೋವಿಂದ, ಹೇಳ್ತೀನಿ ಗೋವಿಂದ ಅಂತ. ವೆಂಕಟರಮಣ ಗೋವಿಂದ, ಮನ್ರೇಗಾ ಅನಾಥ ರಕ್ಷಕ ಗೋವಿಂದ, ಇದು ಪದ್ಮಾವತಿ ಪತಿ ಗೋವಿಂದ, ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ, ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ. ಈ ಮನ್ರೇಗಾ ರಂಗನಾಥ ಸ್ವಾಮಿ ಗೋವಿಂದ, ಸಮೃದ್ಧಿಗೆ ಚಿಹ್ನೆ, 6000 ಕೋಟಿ ಗೋವಿಂದ, ಸಂವಿಧಾನಕ್ಕೆ ಚಿಹ್ನೆ, 6000 ಕೋಟಿ ಗೋವಿಂದ, ಚಿಹ್ನೆ. ಇದು ಅಬ್ಕಾರಿ ಹಗರಣ ಗೋವಿಂದ. ಗಾಂಧಿ ಅವರನ್ನ ಕೇಳಿದ್ರಲ್ಲ ಶಿವಲಿಂಗೇಗೌಡರ ಬೈಗೊಳಗಳನ್ನ. ಹೀಗೆ ಬಿಜೆಪಿಯವರ ಕಿತ್ತಾಟ, ಕಾಂಗ್ರೆಸ್ನವರ ಬಡಿದಾಟದಲ್ಲೇ ಇಡೀ ದಿನ ಕಳೆದೋಯ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದನದಲ್ಲಿ ಈ ರೀತಿ ಚರ್ಚೆ ಆಗುತ್ತಾ ಅಂತ ಯಾರಾದರೂ ಕೇಳಿದ್ರೆ ಇದು ಆರೋಗ್ಯಕರ ಚರ್ಚೆ ಅಂತ ಸಮರ್ಥನೆ ಮಾಡ್ಕೊಳ್ತಾರ ಅವರೆಲ್ಲ. ಕುಣಗಲ್ ರಂಗನಾಥ್ ಅವರು ಮಾತಾಡೋದಕ್ಕೆ ಬರ್ತಾ ಇದ್ದಂಗೆ 6000 ಕೋಟಿ ಗೋವಿಂದ ಗೋವಿಂದ, ಅಬಕಾರಿ ದುಡ್ಡು ಗೋವಿಂದ ಗೋವಿಂದ, ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ, ಇದೇ ರೀತಿ ಮಾತುಗಳು ಕೇಳಿ ಬಂದು ಹೊರತಾಗಿ ಅಭಿವೃದ್ಧಿಯ ವಿಚಾರವಾಗಿ ಚರ್ಚೆ ಆಗಲಿಲ್ಲ. ಈ ಕಡೆ ಶಿವಲಿಂಗೇಗೌಡರು ಅಯೋಗ್ಯ ಅಂತ ಬೈದ್ರು, ಹಂಗೆ ಹಿಂಗೆ ಕೌಂಟರು ಪ್ರತಿ ಕೌಂಟರ್ ಇದೇ ನಡೀತಿವೆ. ಅಂತಿಮವಾಗಿ ತಿಮ್ಮಾಪುರ್ ಅಂತೂ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ಬಿಟ್ರು. ಇನ್ನ ಈ ಕಡೆ ಲೋಕಸಭೆಯಲ್ಲಿ ಏನಾಯ್ತು? ಇವತ್ತು ಲೋಕಸಭೆ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಯಿತು. ಸಿಖ್ ಮಂತ್ರಿಗೆ ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಪಟ್ಟ ಕಟ್ಟಿದ್ರು. ಅದು ಸಿಖ್ಖರ ಆಕ್ರೋಶಕ್ಕೆ ಕಾರಣ ಆಯಿತು. ಇದರ ಮಧ್ಯೆ ಬಿಜೆಪಿ ಸಂಸದರು ಗಾಂಧಿ ಕುಟುಂಬದ ಬಣ್ಣ ಬಯಲು ಮಾಡಿದರು. ಸಿಖ್ ಸಮುದಾಯದ ಮಂತ್ರಿಗೆ ದೇಶದ್ರೋಹಿ ಪಟ್ಟ. ನೀನೇ ದೇಶ್ ಕಿ ದುಶ್ಮನ್ ಎಂದ ರವನೀತ್ ಬಿಟ್ಟು. ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ರಾಜಕೀಯ ವಾತಾವರಣ ಬಿಸಿಯಾಗಿತ್ತು. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ನಡುವೆ ಮುಖಾಮುಖಿ ಸಂಘರ್ಷ ನಡೆಯಿತು. ಈ ವಿವಾದದಲ್ಲಿ ದೇಶದ್ರೋಹಿ ಎಂಬ ಪದ ಬಳಕೆಯಾಗಿದ್ದು ಎರಡು ಪಕ್ಷಗಳ ನಡುವೆ ತೀವ್ರ ಆಕ್ರೋಶ ಮೂಡಿಸಿದೆ. ರಾಹುಲ್ ಹೇಳಿಕೆ ವಿರುದ್ಧ ಸಿಡಿದೆದ್ದ ಸಿಖ್ಖರು ರವನೀತ್ ಬಿಟ್ಟೂರನ್ನ ದೇಶದ್ರೋಹಿ ಎಂದಿದ್ದಕ್ಕೆ ಸಿಖ್ ಸಮುದಾಯ ಕೆರಳಿ ಕೆಂಡವಾಗಿದೆ. ರಾಹುಲ್ ಗಾಂಧಿ ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಿಸಿದೆ. जितनी देर तो मैं आपके साथ था बहुत अच्छा था, क्योंकि आपके आगे सब जैसे आपके बाकी लीडर हैं, हम भी
आपको ये लगता था भी ये तो हमारी फसल है। अब जब मैं बीजेपी में आ गया तो अब सब कुछ मुझे आपको खराब लगने लग गया। चलो वो बात अलग है, बट आप ये कैसे कह सकते हो, किस ताकत से कह सकते हो और मेरे से हाथ मिलाओ और आप यहीं आओगे वापस? ನನ್ನ ತಲೆ ಮೇಲೆ ಪಗಡಿ ಇದೆ, ನಾನು ಶರಣಾಗಲ್ಲ। भाई मेरे सिर पे पगड़ी है गुरु की, हम पंजाब के हैं, तेरे सामने कैसे झुक सकता है कोई और? तू जो कुछ मर्जी कहोगे आप तो फिर कहोगे भी हाथ मिलाओ। अरे वाह राहुल जी। ಎಂಎಂ ನರವಾಣೆ ಪುಸ್ತಕ ಪ್ರಿಂಟ್ ಆಗಿದೆ ನೋಡಿ। ಎಂಎಂ ನರವಾಣೆ ಪುಸ್ತಕ ಪ್ರಿಂಟ್ ಆಗಿಲ್ಲ, ಅದರ ಬಗ್ಗೆ ಲೋಕಸಭೆಯಲ್ಲಿ ಮಾತನಾಡೋದು ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ರು। ಆದ್ರೆ ಆ ಪುಸ್ತಕ ಪ್ರಿಂಟ್ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ। Government has said this book does not exist. Rajnath Singh ji has said this book does not exist. Every youngster in India should see that this book exists. This is Mr. Narawane's book. नारावने जी की किताब है। इसमें उन्होंने पूरा अकाउंट लिखा है, जो लद्दाख का जो अकाउंट था। ನಮ್ಮನ್ನು ಕೇಳದೆ ಚೀನಿಯರಿಗೆ ಗುಂಡು ಹಾರಿಸಬೇಡಿ, ಸೇನೆಗೆ ಆದೇಶ ಕೊಟ್ಟಿದ್ರಂತೆ ಸರ್ಕಾರದ ಮುಖ್ಯಸ್ಥರು। फोर्सेज अंदर आएंगी तो उनपे बिना हमारे पूछे फायर नहीं करना है। नरवणे जी और हमारी जो आर्मी थी, जो सेना थी, वो उन टैंक्स पर फायर करना चाहती थी क्योंकि वो टैंक्स हमारी टेरिटरी में आ गई थी। नरेंद्र मोदी जी ने मैसेज दिया कि देखिए जो उचित समझो वो करो। मतलब नरेंद्र मोदी जी ने अपनी जिम्मेदारी पूरी नहीं की। ನೆಹರು ದೇಶಕ್ಕೆ ಹೇಗೆ ಮೋಸ ಮಾಡಿದ್ರು ಗೊತ್ತಾ? पहली किताब ये है एडवीना एंड नेहरू। भारत जब स्वतंत्र हुआ तो किस तरह से पाकिस्तान का बंटवारा हुआ और किस तरह से भारत के पहले प्रधानमंत्री अय्याशी कर रहे थे, इस किताब में मैं उसका जिक्र करना चाहता हूँ। ಸೋನಿಯಾ ಗಾಂಧಿ ಭ್ರಷ್ಟಾಚಾರದ ಪುಸ್ತಕವೂ ಇದೆ। सोनिया जी की किताब है ये सर, किस तरह से उन्होंने भ्रष्टाचार के आधार पर, किस तरह से भ्रष्टाचार के आधार पर इस सरकार को चलाया और 10 साल तक जो है किस तरह से करप्शन किया। ये ಬ್ರಹ್ಮಚಾರಿ ಜೊತೆ ಇಂದಿರಾಗೆ ಸಂಬಂಧ ಏನಿತ್ತು? इंदिरा जी का किताब है जिसने कि वीरेंद्र ब्रह्मचारी के साथ किस तरह के संबंध थे और डिफेंस डीलर के क्या संबंध थे। जनरल थोरट की किताब है कि नेहरू ने चीन को कैसे दे दिया। ಲೋಕಸಭೆಯಲ್ಲಿ ಮತ್ತೊಮ್ಮೆ ಸ್ಪೀಕರ್ ಮೇಲೆ ಪೇಪರ್ ಹರಿದು ಎಸೆಯಲಾಯಿತು। ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಬೇಕಾಗಿತ್ತು, ಆದರೆ ಗಲಾಟೆ ಹೆಚ್ಚಾಗಿದ್ದಕ್ಕೆ ಕಲಾಪ ನಾಳೆಗೆ ಮುಂದೂಡಲಾಯಿತು। ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ। ನೋಡಿ, ಲೋಕಸಭಾ ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರತಿಭಟನೆಗೆ ಇಳಿದು ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಅವರು ಆಕ್ಚುಲಿ ಮಾತಾಡಬೇಕಾಗಿತ್ತು ಇವತ್ತು। ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ಮೋದಿ ಅವರಿಂದ ಉತ್ತರ ಸಿಗಬೇಕಾಗಿತ್ತು। ದೊಡ್ಡ ದೊಡ್ಡ ಫಲಕ ಹಿಡಿದು ಕಾಂಗ್ರೆಸ್ ಸಂಸದರು ನಿಂತುಬಿಟ್ರು, ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು। ಮೋದಿ ಬರಬೇಕಾಗಿದ್ದ ಮಾರ್ಗದಲ್ಲೇ ಮಹಿಳಾ ಸಂಸದರು ನಿಂತ್ಕೊಂಡ್ರು। ಅಧಿವೇಶನದಲ್ಲಿ 8 ವಿಪಕ್ಷದ ಸಂಸದರ ಅಮಾನತಿಗೆ ವಿರೋಧ ವ್ಯಕ್ತಪಡಿಸಿದರು। ಅಮೆರಿಕ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದಕ್ಕೂ ಕೂಡ ಕೈಪಡೆ ಪ್ರಧಾನಿ ಮೋದಿ ರಾಜಿಯಾಗಿದ್ದಾರೆ ಅಂತ ಫಲಕ ಹಿಡಿದು ವಿರೋಧ ಮಾಡಿದರು। ಭಾರೀ ಘೋಷಣೆಗಳನ್ನ ಕೂಗಿದ ಕಾಂಗ್ರೆಸ್ ಸಂಸದರು ಅಮೆರಿಕ ಮುಂದೆ ಭಾರತ ಶರಣಾಗಿದೆ, ಪ್ರಧಾನಿ ಮೋದಿ ಅವರು ಶರಣಾಗಿದ್ದಾರೆ ಅಂತ ತಮ್ಮ ಇಚ್ಛೆಯಂತೆ ಹೇಳಿಕೆಗಳನ್ನು ಕೊಡ್ತಾ ಹೋದರು। ಇದು ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ। ಆ ಅಗ್ರಿಮೆಂಟ್ ಇಂದ ನಮ್ಮ ದೇಶಕ್ಕೆ ಆಗುವಂತ ಲಾಭ ಏನು, ಅದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದರ ಅರಿವು ಕಾಂಗ್ರೆಸ್ನವರಿಗೆ ಇಲ್ಲ। ಹಿಂಗಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ, ಆಕ್ರೋಶ ಕೇಳಿ ಬರ್ತಾ ಇದೆ। ಪ್ರಧಾನಿ ಮೋದಿ ಅವರು ಭಾಷಣ ಮಾಡೋದಕ್ಕೆ ಅಂತ ಸಂಸತ್ತಿಗೆ ಬಂದಿದ್ರು, ಆದ್ರೆ ಪ್ರತಿಭಟನೆಯ ಕಾರಣಕ್ಕೆ ಭಾಷಣ ಮಾಡದೆ ಪ್ರಧಾನಿಯವರು ವಾಪಸ್ಸಾಗಿದ್ದಾರೆ। ನಾಳೆ ಭಾಷಣ ಮಾಡಬಹುದು। ಈ ಎಲ್ಲ ಕಾಂಗ್ರೆಸ್ಸಿಗರ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು। ಏನಾಗಬಹುದು ನೋಡೋಣ। ಯುದ್ಧ ವಿಮಾನ ಅಂಕ ತಯಾರಿಕೆ ಹೊಣೆ ಖಾಸಗಿಯವರ ಪಾಲಾಗಲಿದೆ। ಎಚ್ಎಎಲ್ ಅನ್ನ ಹೊರಗಿಟ್ಟು ಈ ಯೋಜನೆ ಕೈಗೆತ್ತಿಕೊಳ್ಳಲಾಗ್ತಾ ಇದೆ। ಖಾಸಗಿ ಕಂಪನಿಗಳು 15,000 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಗಾಗಿ 5 ಪ್ರೋಟೋಟೈಪ್ಗಳನ್ನು ತಯಾರಿಸಲಿದೆ। ಈ ಯೋಜನೆಯನ್ನ ಪಡೆಯೋದಕ್ಕೆ ಟಾಟಾ ಗ್ರೂಪ್, ಕಲ್ಯಾಣಿ ಗ್ರೂಪ್ನ ಭಾಗವಾಗಿರುವ ಭಾರತ್ ಫೋರ್ಜ್, L&Tಗಳು ಸ್ಪರ್ಧಿಸಲಿವೆ।
ಎಚ್ಎಎಲ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಈ ನಿರ್ಧಾರದ ಮೂಲಕ ಸ್ವದೇಶಿ ಫೈಟರ್ ಜೆಟ್ ಉತ್ಪಾದನೆಯಿಂದ ಎಚ್ಎಎಲ್ ಹೊರಕ್ಕೆ 5ನೇ ತಲೆಮಾರಿನ ಅಮ್ಕಾ ಯುದ್ಧ ವಿಮಾನ ತಯಾರಿಸ್ತಾ ಇದೆ ಭಾರತ. ಅಮ್ಕಾ ಅಂದ್ರೆ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ. ಇದೇ ಮೊದಲ ಬಾರಿಗೆ ಖಾಸಗಿ ಕ್ಷೇತ್ರಕ್ಕೆ ರಕ್ಷಣಾ ಇಲಾಖೆ ಮಣೆ ಹಾಕಿರುವಂತದ್ದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ 15,000 ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನ ತಯಾರಿಕೆಯ ಯೋಜನೆ ಇದು. ಟಾಟಾ ಅಡ್ವಾನ್ಸ್ ಸಿಸ್ಟಮ್, ಬಿಇಎಲ್ ಜತೆಗೂಡಿ L&T, ಭಾರತ ಫೋರ್ಜ್ ಕಂಪನಿಗಳನ್ನ ಪರಿಗಣಿಸಿದೆ ಕೇಂದ್ರ. ಖಾಸಗಿಯವರಿಗೆ ಯುದ್ಧ ವಿಮಾನ ತಯಾರಿಕೆಯ ಮಹತ್ವದ ಹೊಣೆಯನ್ನ ಕೊಟ್ಟಿರುವಂತದ್ದು ಈಗ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈ ಮೂಲಕ ಎಚ್ಎಎಲ್ಗೆ ಮೂಗುದಾರ ಹಾಕುವಂತ ಕೆಲಸ ಆಗ್ತಿದೆಯಾ? ಮೋದಿ ಸರ್ಕಾರದ ನಡೆಯಿಂದ ಎಚ್ಎಎಲ್ ಕಂಗಾಲಾಗಿದೆ. ಎಚ್ಎಎಲ್ನ ಏಕಸ್ವಾಮ್ಯ ಅಂತ್ಯಗೊಳ್ಳುತ್ತೆ ಈ ರೀತಿಯ ನಿರ್ಧಾರಗಳಿಂದ. ಯುದ್ಧ ವಿಮಾನಗಳ ಪೂರೈಕೆಯಲ್ಲಿ ವೇಗ ಸಿಗುತ್ತೆ. ಖಾಸಗಿ ಕಂಪನಿಗಳ ಜೊತೆಗೆ ಸರ್ಕಾರಿ ಕಂಪನಿಗಳ ಪೈಪೋಟಿ ಜೋರಾಗುತ್ತೆ. ಆಗ ಈ ರೀತಿಯ ಪೈಪೋಟಿಯಿಂದ ನಿಗದಿತ ಅವಧಿಯಲ್ಲಿ ಪರಿಕರಗಳ ಪೂರೈಕೆ ಆಗಬೇಕು. ಗುಣಮಟ್ಟ ಕಾಯ್ದುಕೊಳ್ಳೋದು ಅನಿವಾರ್ಯ ಆಗುತ್ತೆ. ಚೀನಾ ಬಳಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿದೆ. ಇನ್ಮುಂದೆ ಭಾರತದ 5ನೇ ತಲೆಮಾರಿನ ಅಮ್ಕಾಗೆ ವೇಗ ಸಿಗುತ್ತೆ. J-20 ಹೊಂದಿರುವ ಚೀನಾ J-35 ಉತ್ಪಾದನೆಯನ್ನ ಮಾಡ್ತಾ ಇದೆ ಈಗಾಗಲೇ. 6ನೇ ತಲೆಮಾರಿನ J-36, J-50ಗಳ ಪರೀಕ್ಷಾರ್ಥ ಹಾರಾಟ ಕೂಡ. ಆ ಯುದ್ಧ ವಿಮಾನಗಳನ್ನ ಪಾಕ್ಗೆ ಚೀನಾ ಕೊಡ್ಲಿಕ್ಕಿದೆ. ಪಾಕ್ ಚೀನಾಗೆ ಟಕ್ಕರ್ ಕೊಡೋದಕ್ಕೆ ಅಮ್ಕಾ ಬೇಕೇ ಬೇಕು. ಜೊತೆಗೆ ಅಮೆರಿಕ, ರಷ್ಯಾ, ಫ್ರಾನ್ಸ್ ಮೇಲಿನ ಅವಲಂಬನೆ ಕಡಿತವಾಗುತ್ತೆ. ಸೊ ಈ ರೀತಿ ಎಚ್ಎಎಲ್ಗೆ ಮೂಗುದಾರ ಹಾಕೋದ್ರಿಂದ ಕೆಲವು ಲಾಭಗಳು ಇದೆ, ಕೆಲವು ನಷ್ಟಗಳು ಇದೆ ಅನ್ನುವಂತಹ ಲೆಕ್ಕಾಚಾರ, ಚರ್ಚೆ ಈಗ ನಡೀತಾ ಇದೆ. ಇನ್ನು ನೆಕ್ಸ್ಟ್, ಸ್ವಲ್ಪ ದಿನಗಳಿಂದ ತಣ್ಣಗಾಗಿದ್ದ ಸಿಎಂ ಬದಲಾವಣೆ ಕದನ ಮತ್ತೆ ಶುರುವಾಗ್ತಾ ಇದೆ. ದಲಿತ ನಾಯಕರು ಮತ್ತೆ ಸಿಎಂ ಪಟ್ಟಕ್ಕಾಗಿ ಹಕ್ಕು ಮಂಡಿಸುವುದಕ್ಕೆ ಲಾಬಿ ಆರಂಭಿಸಿದ್ದಾರೆ. ಅದರ ನೇತೃತ್ವ ಪರಮೇಶ್ವರ್ ಹೊತ್ತಿದ್ದಾರೆ. ಅಧಿವೇಶನದ ಹೊತ್ತಲ್ಲಿ ರಾಜಕೀಯ ಬಿರುಗಾಳಿ. ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸುತ್ತಾರಾ ಪರಮೇಶ್ವರ್? ವಿಧಾನಸಭಾ ವಿಶೇಷ ಅಧಿವೇಶನದ ಹೊತ್ತಿನಲ್ಲಿಯೇ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಸಚಿವರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಸಭೆ ನಡೆದಿದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೀಡಿದ್ದ ಸೂಚನೆ ಮೇರೆಗೆ ಈ ಮೀಟಿಂಗ್ ನಡೆದಿದೆ ಎನ್ನಲಾಗಿತ್ತು. ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಮಧ್ಯೆಯೇ ಈ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ. ಮತ್ತೆ ದಲಿತ ಸಿಎಂ ಕೂಗು. ಸಚಿವರಾದ ಪರಮೇಶ್ವರ್, ಮುನಿಯಪ್ಪ, ಮಹದೇವಪ್ಪ, ಶಿವರಾಜ್ ತಂಗಡಗಿ, ಮಾಜಿ ಸಚಿವ ಕೆಎನ್ ರಾಜಣ್ಣ ಸೇರಿ ಒಟ್ಟು 20ಕ್ಕೂ ಹೆಚ್ಚು ಎಸ್ಸಿ ಎಸ್ಟಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನ ಬಳಕೆ ಕುರಿತು ಸಭೆ ಹೆಸರಲ್ಲಿ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ಸಚಿವರು, ಶಾಸಕರು ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ ಮಾಡಿದ್ದು, ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನ ಬೇರೆ ಯೋಜನೆಗಳಿಗೆ ಬಳಸ್ತಾ ಇರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ವಿಶೇಷ ಕೊಡುಗೆಯನ್ನು ನೀಡಬೇಕು. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಯಾವುದಕ್ಕೆ ಮೀಸಲಿದೆಯೋ ಅದಕ್ಕೆ ಬಳಸಬೇಕು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗುವ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯಾಗಿದ್ದು, ದಲಿತ ಸಿಎಂ ಬೇಡಿಕೆ ಕುರಿತಾಗಿ ಸಮುದಾಯದಿಂದ ಹೈಕಮಾಂಡ್ ಮುಂದೆ ಹಕ್ಕು ಮಂಡನೆಯ ಬಗ್ಗೆಯೂ ಕೂಡ ಸಮಾಲೋಚನೆ ಈ ವೇಳೆ ನಡೆದಿದೆ ಎನ್ನಲಾಗಿದೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ನೀಡದ ವಿಚಾರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಹದೇವಪ್ಪ ರೋಷಾವೇಶವನ್ನು ಪ್ರದರ್ಶನ ಮಾಡಿದರು. ಎಸ್ಸಿ ಎಸ್ಪಿ ಟಿಎಸ್ಪಿಗೆ ಅನುದಾನ ಹಂಚಿಕೆ ಮಾಡದೇ ಇರುವುದು ಯಾಕೆ? ಏನ್ ಅನ್ಕೊಂಡಿದ್ದೀರಿ? ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಬೇರೆ ಕಡೆ ಬಳಸ್ತಿದ್ದೀರಾ? ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ಏರು ಧ್ವನಿಯಲ್ಲೇ ಪ್ರಶ್ನೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಸಮುದಾಯದ ನಾಯಕರ ಸಭೆ ನಡೆದಿರೋದು ಭಾರಿ ಕುತೂಹಲವನ್ನು ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಫೈಟ್ ಶುರುವಾದಂತೆಯೇ ಲೆಕ್ಕ. ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯಕ್ಕೆ ಪರಿಸ್ಥಿತಿ. ಡಿಕೆ ಶಿವಕುಮಾರ್ ಬಣ ಆದಷ್ಟು ಶೀಘ್ರ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಂಡಲ್ಲಿ ಹೇಳ್ತಾನೆ ಇರ್ತಾರೆ. ಈ ಕಡೆ ಸಿದ್ದರಾಮಯ್ಯ ಬಣ ಕಂಪ್ಲೀಟ್ 5 ವರ್ಷವನ್ನ ಪೂರೈಸ್ತಾರೆ.
ಸಿಎಂ ಬದಲಾವಣೆ ಚರ್ಚೆ ಇಲ್ಲ, ಮಾತೇ ಇಲ್ಲ. ಸಿದ್ದರಾಮಯ್ಯ ಅವರಿಂದ ಕುರ್ಚಿ ಕಸ್ಕೊಳ್ಳಿ ನೋಡೋಣ ಅಂತ ಅವರಂತಿದ್ದಾರೆ. ಇದ್ರ ಮಧ್ಯೆ ದಲಿತ ಸಿಎಂ ಕಾರ್ಡ್ ಬೇರೆ. ಕಾಂಗ್ರೆಸ್ ಪಾಳೆಯದಲ್ಲೇ ವರಿಷ್ಠರ ಬುಲಾವ್ ಗುಸುಗುಸು ಜೋರಾಗಿದೆ. ಹೈಕಮಾಂಡ್ ಬುಲಾವ್ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಬಣದವರಿದ್ದಾರೆ. ಇವತ್ತು ಕರೀತಾರೆ, ನಾಳೆ ಕರೀತಾರೆ, ನಾಡಿದ್ದು ಕರೀತಾರೆ, ಇವತ್ತು ಕರೀತಾರೆ. ಶೀಘ್ರ ವರಿಷ್ಠರಿಂದ ಬುಲಾವ್ ಅನ್ನುವಂತ ಆಶಾಭಾವ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಇದೆ. ಈ ಸಾರಿ ಕರೆದ್ರು ಅಂತಂದ್ರೆ ಆ ಕಡೆಯಿಂದ ಸಿಎಂ ಕುರ್ಚಿ ತಗೊಂಡೇ ಬರೋದು. ಈ ರೀತಿಯ ಲೆಕ್ಕಾಚಾರದಲ್ಲವರು ಇದ್ದಾರೆ. ಆದ್ರೆ ಅದು ಇಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಈ ಕಡೆ ಸಿದ್ದರಾಮಯ್ಯ ಬಣ ಸಿದ್ಧರಿಲ್ಲ. ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯ ಅವರು ಅವ್ರ ಪಾಡಿಗೆ ಅವರು ಬಜೆಟ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ದಾಖಲೆಯ 17ನೇ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಆಗಿದ್ದಾರೆ. ಗ್ಯಾರಂಟಿ ಹೊರೆಯ ನಡುವೆ ಜನಪರ ಬಜೆಟ್ ಸವಾಲು ಈಗ ಸಿದ್ದರಾಮಯ್ಯ ಅವರಿಗೆ. ಆಂತರಿಕ ಕಲಹಗಳ ನಡುವೆ ಬಜೆಟ್ ಸಿದ್ಧತೆಯನ್ನ ಸಿಎಂ ಸಿದ್ದರಾಮಯ್ಯ ಆರಂಭ ಮಾಡಿದ್ದಾರೆ. ನಾಳೆಯಿಂದ 11ನೇ ತಾರೀಕಿನವರೆಗೂ ಇಲಾಖಾವಾರು ನಿರಂತರ ಸಭೆಗಳಾಗುತ್ತೆ. ಈ ಸವಾಲಿನ ಬಜೆಟ್ ತಯಾರಿಗೆ ನಾಳೆಯಿಂದ ಸಿಎಂ ಮುನ್ನುಡಿಯನ್ನ ಬರೀಲಿಕ್ಕಿದ್ದಾರೆ. ಯಾವ ರೀತಿ ಇರುತ್ತೆ ಬಜೆಟ್? ಸರ್ಪ್ಲಸ್ ಬಜೆಟಾ, ಡೆಫಿಸಿಟ್ ಬಜೆಟಾ? ಇದರಿಂದ ಜನರಿಗೆ ಅನುಕೂಲ ಆಗುತ್ತಾ, ಹೊರೆ ಆಗುತ್ತಾ? ರಾಜ್ಯದ ರೈತರಿಗೆ ಏನ್ ಸಿಗುತ್ತೆ? ಗ್ಯಾರಂಟಿಗಳ ಹೊರೆಯ ಮಧ್ಯೆ ರಾಜ್ಯದ ಜನರನ್ನ ಖುಷಿ ಪಡಿಸುವಂತ ಬಜೆಟ್ ಅನ್ನ ಸಿದ್ದರಾಮಯ್ಯ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ರೆ, ಚೇರ್ ಅಲ್ಲಾಡಿಸುವಂತಹ ಕೆಲಸ ಅವರ ಪಾರ್ಟಿಯಲ್ಲಿಯೇ ಆಗ್ತಾ ಇದೆ. ಇದು ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಇನ್ನು ನೆಕ್ಸ್ಟ್, ನಮ್ಮ ಮೆಟ್ರೋ ಈಗ ದುಬಾರಿ ಮೆಟ್ರೋ ಆಗಿ ಬದಲಾಗ್ತಾ ಇದೆ. ಕಳೆದ ವರ್ಷ ಮೆಟ್ರೋ ದರ ಏರಿಕೆ ಮಾಡಲಾಗಿತ್ತು. ಆಗಲೇ ಜನರ ಆಕ್ರೋಶ ಹೆಚ್ಚಾಗಿತ್ತು. ಈಗ ಮತ್ತೆ ಬೆಲೆ ಏರಿಕೆ ಆಗ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಮತ್ತೊಮ್ಮೆ ಟಿಕೆಟ್ ದರ ಏರಿಕೆಗೆ ಗ್ರೀನ್ ಸಿಗ್ನಲ್. ನಮ್ಮ ಮೆಟ್ರೋ ಬೆಂಗಳೂರಿನ ಜೀವನಾಡಿ ಎನಿಸಿಕೊಂಡಿದೆ. ಟ್ರಾಫಿಕ್ ಜಂಜಾಟದಿಂದ ತಪ್ಪಿಸಿಕೊಳ್ಳಲು ಜನರು ಮೆಟ್ರೋ ಪ್ರಯಾಣ ಮಾಡೋದೇ ಬೆಸ್ಟ್ ಅಂತಾರೆ. ನಮ್ಮ ಮೆಟ್ರೋಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಆದರೆ ಕಳೆದ ವರ್ಷ ಭಾರಿ ಏರಿಕೆಯ ಶಾಕ್ ಕೊಟ್ಟಿದ್ದ ಬಿಎಂಆರ್ಸಿಎಲ್ ಇದೀಗ ಮತ್ತೆ ಪ್ರಯಾಣಿಕರಿಗೆ ದರ ಏರಿಕೆ ಶಾಕ್ ಕೊಡಲು ಮುಂದಾಗಿದೆ. ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ನಡೆದಿದ್ದು ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮೆಟ್ರೋ ಪ್ರಯಾಣ ದರ 5% ಏರಿಕೆ. ದರ ಏರಿಕೆ ಸಮಿತಿಯ ಶಿಫಾರಸಿನಂತೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ದರ ಏರಿಕೆ ಮಾಡಬೇಕಿದ್ದು, ಇದೀಗ ಸಭೆಯಲ್ಲಿ 5% ದರ ಏರಿಕೆ ಮಾಡಲು ನಮ್ಮ ಮೆಟ್ರೋ ಅಧಿಕಾರಿಗಳು ತೀರ್ಮಾನಿಸಿದ್ದಾರಂತೆ. ಈ ವರ್ಷ ಟಿಕೆಟ್ ದರ ಏರಿಕೆ ಮಾಡಿದ್ರೆ ಮುಂದಿನ ವರ್ಷ 10% ದರ ಏರಿಕೆ ಮಾಡಬೇಕಾಗುತ್ತದೆ. ಮೆಟ್ರೋ ದರ ಏರಿಕೆಗೆ ಪ್ರಯಾಣಿಕರ ಆಕ್ರೋಶ. ಸರ್, ಮೆಟ್ರೋ ದರ ಹೆಚ್ಚಾಗಿದ್ರೆ ನಾವು ಆಲ್ಮೋಸ್ಟ್ ಇವಾಗ ನಾವು ಜಾಲಹಳ್ಳಿ ಕ್ರಾಸ್ ಅಲ್ಲಿಂದ ಇಲ್ಲಿ ಓಡಾಡಬೇಕು ಅಂದ್ರೆ ಮೆಟ್ರೋದಲ್ಲೇ ಬರ್ತೀವಿ. ನಾವು ಮೆಟ್ರೋ ದರ ಹೆಚ್ಚಾಯ್ತು ಅಂತ ಹೇಳಿದ್ರೆ ನಮಗೂ ತುಂಬಾ ಕಷ್ಟ ಆಗುತ್ತೆ. ಮೆಟ್ರೋ ದರ ಕಮ್ಮಿ ಇದೆ ಅಂದ್ಬಿಟ್ಟೇನೆ ಬರ್ತೀವಿ. ಈಗ ಮೆಟ್ರೋ ದರನು ಜಾಸ್ತಿ ಮಾಡಿದ್ರೆ ಈಗ ನಾವು ಕೆಲಸ ಮಾಡೋದು ಕಮ್ಮಿ, ನಮ್ ಕೆಲಸದ್ದು ಸಂಬಳನೇ ಸಾಕಾಗಲ್ಲ. ನಾವು ಇದರಲ್ಲಿ ಹೆಂಗೋ ಒಂದ್ ಸ್ವಲ್ಪ ಒಂದು 50-100 ಉಳಿಸ್ಕೊಂಡು ಹೆಂಗೋ ಮಾಡೋಣ ಅನ್ಕೊಂತೀವಿ. ಬಟ್ ಆದ್ರೆ ಇದನ್ನು ಜಾಸ್ತಿ ಮಾಡ್ತು ಅಂದ್ರೆ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈಗ ಆಲ್ರೆಡಿ ಹೆಚ್ಚಾಗಿದೆ ಮೆಟ್ರೋ ರೇಟು, 65 ರೂಪೀಸ್ ಏನೋ ಸಮಥಿಂಗ್ ಆಗಿದೆ. ಬಟ್ ಮೆಟ್ರೋ ರೇಟ್ ಹಿಂಗೆ ಜಾಸ್ತಿ ಹೋಗ್ತಾ ಹೋಗ್ತಾ ಜಾಸ್ತಿ ಆಯ್ತು ಅಂತಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸರ್ಕಾರದಿಂದ ಸಿಗುತ್ತಾ ಅನುಮೋದನೆ. ಕಳೆದ ವರ್ಷ ಫೆಬ್ರವರಿ 9ರಂದು 100% ಟಿಕೆಟ್ ದರ ಏರಿಕೆ ಮಾಡಲಾಗಿತ್ತು. ಇದಕ್ಕೆ ಪ್ರಯಾಣಿಕರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೆ 70%ಗೆ ಇಳಿಕೆ ಮಾಡಲಾಗಿತ್ತು. ಮತ್ತೆ ಬೆಲೆ ಏರಿಕೆ ಮುಂದಾದ ಬಿಎಂಆರ್ಸಿಎಲ್ ಅಧಿಕಾರಿಗಳು ಇದೀಗ ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡೆಯಲು ಕಸರತ್ತು ನಡೆಸಿದ್ದಾರೆ. ಸಾರ್ವಜನಿಕರ ತೀವ್ರ ವಿರೋಧ ನಡುವೆಯೂ ಟಿಕೆಟ್ ದರ ಏರಿಕೆಗೆ ನಮ್ಮ ಮೆಟ್ರೋ ಪಟ್ಟು ಹಿಡಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಲೆ ಏರಿಕೆಯ ಬರೆಯನ್ನ ಸರ್ಕಾರ ಜನರಿಗೆ ಹಾಕ್ತಾನೆ ಇದೆ. ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಇತ್ತ? ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಯ್ತಾ? ಇವೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟಿತ್ತು, ಕಡಿಮೆ ಇತ್ತ,
ಅಥವಾ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಯ್ತಾ ನೋಡ್ತಾ ಹೋಗೋಣ. ಡೀಸೆಲ್ ಬಿಜೆಪಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 5.5 ರೂಪಾಯಿ ಕಡಿಮೆ ಆಯಿತು. 5.5 ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ 3 ರೂಪಾಯಿ ಕಡಿಮೆ ಸಿಗ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 3 ರೂಪಾಯಿ ಹೆಚ್ಚಿಗೆ ಆಯಿತು. ಗಂಡಾಯ್ಕಳ ಬಸ್ ಟಿಕೆಟ್ ದರ 15% ಕಡಿಮೆ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 15% ಹೆಚ್ಚಾಯಿತು. ಹಾಲಿನ ದರ 39 ರೂಪಾಯಿ ಇದ್ದದ್ದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 48 ರೂಪಾಯಿ ಆಯಿತು. ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ವಾಹನ ನೋಂದಣಿ 3% ಕಡಿಮೆ ಇತ್ತು. ಇವರು 3% ಜಾಸ್ತಿ ಮಾಡಿದ್ರು ಫೀಸ್ನ. ಇನ್ನ ರೈತರ ಟ್ರಾನ್ಸ್ಫಾರ್ಮರ್ 25,000 ರೂಪಾಯಿಗೆ ಸಿಗ್ತಾ ಇತ್ತು. 3 ಲಕ್ಷ ರೂಪಾಯಿ ರೀ, ಈಗ 3 ಲಕ್ಷ. ರೈತರ ಪಹಣಿ 10 ರೂಪಾಯಿಗೆ ಸಿಗ್ತದ್ದು ಅವಾಗ, ಈಗ 100 ರೂಪಾಯಿಗೆ ಸಿಗುತ್ತೆ. ಬಿಯರ್ 100 ರೂಪಾಯಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ, 170 ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ. ಮುದ್ರಾಂಕ ಶುಲ್ಕ ಆಗ 20 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ಸ್ಮಾರ್ಟ್ ಮೀಟರ್ 900 ರೂಪಾಯಿ ಇದ್ದದ್ದು ಈಗ ಬರೋಬ್ಬರಿ 8,510 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ. ಈ ಮಟ್ಟಿಗೆ ದರ ಏರಿಕೆ ಬಿಸಿ ಈಗ ಜನರನ್ನ ಕಾಡ್ತಾ ಇದೆ. ನೆಕ್ಸ್ಟ್, ಆರ್ಸಿ ಕಾಲೇಜು ಹೆಸರು ಬದಲಾವಣೆಗೆ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಸಿ ಕಾಲೇಜಿಗೆ ಮನಮೋಹನ್ ಸಿಂಗ್ ಹೆಸರು ಮರುನಾಮಕರಣ ಮಾಡೋದಕ್ಕೆ ಸರ್ಕಾರ ಹೊರಟಿದ್ದು, ಕಾಲೇಜಿನ ಹೆಸರು ಬದಲಾದರೆ 3 ಪಟ್ಟು ಶುಲ್ಕ ಹೆಚ್ಚಾಗುವ ಆತಂಕ ಶುರುವಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇದು ಮೊದಲನೇದಾಗಿ 3ನೇ ಬಾರಿ ನಾವು ಇದೇ ರೀತಿ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಸ್ಟೂಡೆಂಟ್ಸ್ ಅನ್ನ ಸೇರಿಸಿ, ಗವರ್ಮೆಂಟ್ ಆರ್ಸಿ ಗವರ್ಮೆಂಟ್ ಆರ್ಟ್ಸ್ ಸ್ಟೂಡೆಂಟ್ಸ್ ಅನ್ನ ಸೇರಿಸಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. 2025 ಏಪ್ರಿಲ್ ಮಂತ್ ನಲ್ಲಿ ಶುರು ಮಾಡಿದ್ದು. ನಾವು ಈ 2 ಮುಖ್ಯವಾದ, ಅದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತ 2 ಇಂಪಾರ್ಟೆಂಟ್ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಅನ್ನ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಮಾಡ್ತೀವಿ, ಬಿಸಿಯು ಅಡಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಒಂದು ವಿಷಯನ ಶುರು ಮಾಡಿದ್ರು. ಇದು ಬಿಸಿಯು ಅಡಿಯಲ್ಲಿ ಮೊದಲನೇ ಬಾರಿಗೆ ತೆರೆದಂತ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಫಾರ್ ವುಮೆನ್ ಅಂತ ಹೇಳಿ ಮಲ್ಲೇಶ್ವರಂ 13th ಕ್ರಾಸ್ ಅಲ್ಲಿ ಇದೆ. ನಮ್ಮ ಆರ್ಸಿ ಕಾಲೇಜಿನ ಸ್ಟೂಡೆಂಟ್ಸ್ ಕಾಮರ್ಸ್ಗೆ 6,000 ಕಟ್ಟಿದ್ರೆ, ಈ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಲ್ಲಿ ಬಿಕಾಮ್ಗೆ ಅವ್ರು ಕಟ್ಟಬೇಕಾಗಿರೋದು 20,489 ರೂಪೀಸ್. ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ನಲ್ಲಿ ಆರ್ಟ್ಸ್ಗೆ ಅಂದ್ರೆ ಪರ್ಟಿಕ್ಯುಲರ್ಲಿ ಬಿಎಗೆ ಅವ್ರು ಕಟ್ಟೋದು ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ನಲ್ಲಿ 5,000 ರೂಪಾಯಿ. ಇಲ್ಲಿ ಕಟ್ಟಬೇಕಾಗಿರೋದು 13,502 ರೂಪಾಯಿ. ಇದು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಿನ ರಿಯಲ್ ಮುಖ. ನೋಡಿ ಯಾವ ರೀತಿ ಫೀಸ್ ಜಾಸ್ತಿ ಮಾಡ್ತಿದ್ದಾರೆ, ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೊರೆ ಆಗುತ್ತೆ. ಇವರು ನಡೆಸ್ತಾ ಇರೋದು ಕಾಲೇಜಾ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್? ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಬಿಕಾಂ 6,151 ರೂಪಾಯಿ ಇದ್ದ ಫೀಸ್ 20,489 ರೂಪಾಯಿ ಕಟ್ಟಬೇಕಾಗುತ್ತೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ. ಬಿಎ ಡಿಗ್ರಿಗೆ ಇದ್ದ ಫೀಸ್ 4,040 ರೂಪಾಯಿ, ಇಲ್ಲಿ 13,502 ರೂಪಾಯಿ ಕೊಡಬೇಕಾಗುತ್ತೆ. ಬಿಸಿಎ 8,000 ರೂಪಾಯಿ ರೀ ಫೀಸ್, 31,721 ರೂಪಾಯಿ ಕೊಡಬೇಕು ಈ ಕಾಲೇಜಲ್ಲಿ. ಎಷ್ಟು ಜಾಸ್ತಿ ಆಯಿತು? 21,000 ಜಾಸ್ತಿ ಆಗುತ್ತೆ. 21ರಿಂದ 25,000. ಬಿಬಿಎ 6,000 ರೂಪಾಯಿ ಇರೋ ಫೀಸು 25,369 ರೂಪಾಯಿ ಕೊಡಬೇಕು. ಈ ರೀತಿ ಅಜಗಜಾಂತರ ವ್ಯತ್ಯಾಸ ಇರುವಂತಹ ಫೀಸ್ಗಳನ್ನು ಇವರು ಕಟ್ಟಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇದರಿಂದ ಆಕ್ರೋಶಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನ ನಾವು ಆಗದಕ್ಕೆ ಬಿಡಲ್ಲ ಅನ್ನುವಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನಾಗಬಹುದು ನೋಡ್. ನೆಕ್ಸ್ಟ್, ಚಿನ್ನ ಅಂದ್ರೆ ಅರಳುತ್ತಿದ್ದ ಮಹಿಳೆಯರ ಮುಖದಲ್ಲಿ ಈಗ ಆತಂಕ ಕಾಣ್ತಾ ಇದೆ. ಬಂಗಾರ ಕೊಳ್ಳೋದಕ್ಕೆ ಆಗುತ್ತೋ ಇಲ್ವೋ ಅನ್ನುವಂತಹ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹೆಂಗೆಳೆಯರ ಈ ಬೇಜಾರು ದೂರ ಮಾಡೋದಕ್ಕೆ ಚಿನ್ನದ ವ್ಯಾಪಾರಿಗಳು ಹೊಸ ಆಭರಣ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ಬಂಗಾರದ ಬೆಲೆ. ಮಾರುಕಟ್ಟೆಗೆ ಬರುತ್ತಾ 14 ಕ್ಯಾರೆಟ್ ಗೋಲ್ಡ್. ಯಾವುದರ ಬೆಲೆ ಎಷ್ಟಾಗಿದೆಯೋ ಗೊತ್ತಿಲ್ಲ, ಆದರೆ
ಬಂಗಾರದ ಬೆಲೆ ಮಾತ್ರ ಪ್ರತಿದಿನ ಏರುತ್ತಲೇ ಇದೆ. 1.5 ಲಕ್ಷ ಗಡಿ ದಾಟಿರುವಂತಹ 10 ಗ್ರಾಂ ಗೋಲ್ಡ್ ಮತ್ತಷ್ಟು ಹೆಚ್ಚಾಗುವ ಸೂಚನೆ ಸಿಕ್ಕಿದೆ. ಗೋಲ್ಡ್ ಖರೀದಿ ಮಾಡೋಕೆ ಆಗುತ್ತೋ ಇಲ್ಲೋ ಅನ್ನೋ ಮಹಿಳೆಯರ ಟೆನ್ಷನ್ಗೆ ಚಿನ್ನದ ವ್ಯಾಪಾರಿಗಳೇ ನಯಾ ಪ್ಲಾನ್ ಕಂಡುಹಿಡಿದಿದ್ದಾರೆ. ಅದೇ 14 ಕ್ಯಾರೆಟ್ ಗೋಲ್ಡ್. ಹೌದು, ನಿರಂತರ ಏರಿಕೆ ಕಾಣ್ತಿರುವಂತಹ ಬಂಗಾರದ ಬೆಲೆಗೆ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ. ಮಿಡಲ್ ಕ್ಲಾಸ್ ಗ್ರಾಹಕರಂತೂ ಆಭರಣ ಖರೀದಿಯಿಂದ ಹಿಂದೆ ಸರಿದಿದ್ದಾರೆ. ಕಸ್ಟಮರ್ಸ್ ಕಮ್ಮಿ ಆಗ್ತಿರೋ ಬೆನ್ನಲ್ಲೇ ಗೋಲ್ಡ್ ವ್ಯಾಪಾರಿಗಳು ಇದೀಗ 14 ಕ್ಯಾರೆಟ್ ಗೋಲ್ಡ್ ಪರಿಚಯಿಸಲು ತಯಾರಿ ನಡೆಸಿದ್ದಾರೆ. ಆಭರಣ ಮಳಿಗೆಗಳಲ್ಲಿ ಖರೀದಿ ಕುಸಿದಿರುವ ಕಾರಣ 14 ಕ್ಯಾರೆಟ್ ಚಿನ್ನದ ಆಭರಣ ಪರಿಚಯಿಸಲು ಪ್ಲಾನ್ ಮಾಡಲಾಗಿದೆ. ಸದ್ಯ ಆಭರಣ ತಯಾರಿಕೆಗೆ 22 ಕ್ಯಾರೆಟ್ ಶುದ್ಧತೆಯ ಚಿನ್ನವನ್ನು ಬಳಸಲಾಗ್ತಾ ಇದೆ. ಕೇಂದ್ರ ಸರ್ಕಾರ 18 ಕ್ಯಾರೆಟ್ ಶುದ್ಧತೆಯ ಆಭರಣ ತಯಾರಿಕೆಗೆ ಅನುಮತಿ ನೀಡಿದ್ರೂ ಅದನ್ನ ಹೆಚ್ಚಾಗಿ ಡೈಮಂಡ್ ಆಭರಣಗಳ ತಯಾರಿಕೆಯಲ್ಲಿ ಮಾತ್ರ ಬಳಸಲಾಗುತ್ತದೆ. ಆದರೆ ಈಗ ಸಾಮಾನ್ಯ ಆಭರಣಗಳಿಗೂ 18 ಹಾಗೂ 14 ಕ್ಯಾರೆಟ್ ಚಿನ್ನ ಬಳಸಲು ಪ್ಲಾನ್ ಮಾಡಲಾಗ್ತಾ ಇದೆ. 18 ಕ್ಯಾರೆಟ್ ಅಂದ್ರೆ 75% ಪ್ಯೂರಿಟಿ ಇರುತ್ತೆ. 24 ಕ್ಯಾರೆಟ್ ಅಂದ್ರೆ 100% ಇರುತ್ತೆ. 22 ಕ್ಯಾರೆಟ್ ಅಂದ್ರೆ 91.60 ಇರುತ್ತೆ. ಅದಕ್ಕೋಸ್ಕರ ಪ್ಯೂರಿಟಿ ಕಮ್ಮಿ ಬರೋದ್ರಿಂದ 22ಗೂ 18ಗೂ ಬಹುಶಃ 2,000 ರೂಪಾಯಿ 1 ಗ್ರಾಮಿಗೆ ಕಡಿಮೆ ಆಗೋದ್ರಿಂದ ಅದರ ಕಡೆ ಬಡ್ಜೆಟ್ಗೋಸ್ಕರ ಅದನ್ನ ಹಂಗೂ ಮಾಡಬಹುದಾ ಅನ್ನೋದು ಒಂದು ಚರ್ಚೆಗಳು ಪ್ರಾರಂಭ ಆಗಿದೆ. 18 ಕ್ಯಾರೆಟ್ ಬಂಗಾರದಲ್ಲಿ 25% ಪ್ಯೂರಿಟಿ ಇರುತ್ತೆ. ಹಾಲ್ಮಾರ್ಕ್ ವೇಳೆ 750 ಅಂತ ನಮೂದಿಸಬೇಕು. 18 ಕ್ಯಾರೆಟ್ ಗೋಲ್ಡ್ ಬೆಲೆ ಪ್ರತಿ ಗ್ರಾಮ್ಗೆ 2,000 ರೂಪಾಯಿ ಕಡಿಮೆ ಇರಲಿದೆ. ಮುಂಬರುವಂತಹ ದಿನಗಳಲ್ಲಿ 14 ಜೊತೆಗೆ 9 ಹಾಗೂ 7 ಕ್ಯಾರೆಟ್ ಗೋಲ್ಡ್ ಆಭರಣಗಳನ್ನು ಪರಿಚಯಿಸಲು ಚಿಂತನೆ ನಡೆಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಬಂಗಾರದ ಬೆಲೆ ಹಾಗೇನೆ ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ 24 ಕ್ಯಾರೆಟ್ ಚಿನ್ನ ನಿನ್ನೆ ದರ ಎಷ್ಟಿತ್ತು? 1,53,930 ರೂಪಾಯಿ. ಇವತ್ತು 1,60,60,530 ರೂಪಾಯಿ ಆಗಿದೆ. ಅಲ್ಲಿಗೆ 6,600 ರೂಪಾಯಿ ಹೆಚ್ಚಾಗಿದೆ. ಈ ಬೆಳ್ಳಿ ಬೆಲೆಯೂ ಕೂಡ ಏರಿಕೆ ಆಗಿದೆ. 1 ಕೆಜಿ ಬೆಳ್ಳಿಗೆ ನಿನ್ನೆಯ ದರ ಎಷ್ಟು? 2,80,000. ಇವತ್ತು ಮತ್ತೆ 3,20,000 ರೂಪಾಯಿ ಆಗುವ ಮೂಲಕ 40,000 ರೂಪಾಯಿ ಜಾಸ್ತಿ ಆಗಿದೆ. ನಿನ್ನೆ ಯಾರು ಬೆಳ್ಳಿ ಖರೀದಿ ಮಾಡಿದ್ರೋ ಜಾಣ್ರು ನೀವು. ಇವತ್ತು 40,000 ರೂಪಾಯಿ ಜಾಸ್ತಿ ಕೊಟ್ಟು ಬೆಳ್ಳಿ ತಗೋಬೇಕು. ನಾಳೆ ಮತ್ತೆ ಯಾವ ರೀತಿ ಮಾರ್ಕೆಟ್ ಇರುತ್ತೋ ಗೊತ್ತಿಲ್ಲ. ಅಪ್ ಅಂಡ್ ಡೌನ್ಸ್ ಆಗ್ತಾನೆ ಇದೆ. 2 ದಿನದ ಹಿಂದೆ ಇನ್ನೂ ಕಡಿಮೆ ಇತ್ತು ಚಿನ್ನ ಮತ್ತು ಬೆಳ್ಳಿಯ ರೇಟ್. ಇವತ್ತು ಮತ್ತೆ 40,000 ರೂಪಾಯಿ ಜಾಸ್ತಿ ಆಗಿದೆ. ಈ ರೀತಿ ವೇರಿಯೇಷನ್ ಆಗ್ತಾನೆ ಇದೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ. ಇನ್ನು ನೆಕ್ಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ವಿಚಾರಕ್ಕೆ ಬಂದ್ರೆ RCA ನಂಬರ್ 1. RCBನ ಬೀಟ್ ಮಾಡೋದಕ್ಕೆ ಯಾವ ಟೀಮಿಂದನೂ ಕೂಡ ಸಾಧ್ಯ ಇಲ್ಲ. ಎಷ್ಟೆಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ RCBದು ಬರೋಬ್ಬರಿ 1,000 ಕೋಟಿ ಪ್ಲಸ್, ಇನ್ನೂ ಹೆಚ್ಚಾಗುತ್ತೆ. RCBಯ ಬ್ರ್ಯಾಂಡ್ ವ್ಯಾಲ್ಯೂ 1,000 ಕೋಟಿ ಪ್ಲಸ್. ಇನ್ನು ಮುಂಬೈ 902 ಕೋಟಿ ರೂಪಾಯಿಯ ಬ್ರ್ಯಾಂಡ್ ವ್ಯಾಲ್ಯೂ. ಚೆನ್ನೈ ಸೂಪರ್ ಕಿಂಗ್ಸ್ 776 ಕೋಟಿ. ಕೋಲ್ಕತಾ 617 ಕೋಟಿ ರೂಪಾಯಿ ಬ್ರ್ಯಾಂಡ್ ವ್ಯಾಲ್ಯೂ. ಗುಜರಾತ್ 584 ಕೋಟಿ ಬ್ರ್ಯಾಂಡ್ ವ್ಯಾಲ್ಯೂ. ಪಂಜಾಬ್ನದ್ದು 551 ಕೋಟಿ ರೂಪಾಯಿ. ಆದರೆ ಲಖನೌ 492 ಕೋಟಿ ರೂಪಾಯಿ. ಇನ್ನ ದೆಹಲಿ ಸೇಮ್ 492 ಕೋಟಿ. ಹೈದರಾಬಾದ್ 467 ಕೋಟಿ. ರಾಜಸ್ಥಾನ್ 442 ಕೋಟಿ. ಈ ಎಲ್ಲ ಟೀಮ್ಗಳ ಮುಂದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCBಯ ಬ್ರ್ಯಾಂಡ್ ವ್ಯಾಲ್ಯೂ ಬರೋಬ್ಬರಿ 1,000. ಈ ಮೂಲಕ RCB ಉಳಿದ ಎಲ್ಲ ಟೀಮ್ಗಳಿಗಿಂತ ನಂಬರ್ 1 ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತಹ ತಂಡ. ಇನ್ನು ನೆಕ್ಸ್ಟ್ ಐತಿಹಾಸಿಕ ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಕಾರ್ಣಿಕ ಉತ್ಸವ ನಡೆದಿದೆ. ಪ್ರಸಕ್ತ ವರ್ಷ ಸಂಪಾಯಿತಲೆ ಪರಾಕ್ ಅಂತ ಕಾರ್ಣಿಕ ನುಡಿಯಲಾಗಿದೆ. ಗೊರವಜ್ಜ ಸಂಪಾಯಿತಲೆ ಪರಾಕ್ ಅಂತ ಕಾರ್ಣಿಕ ನುಡಿತಾ ಇದ್ದಂತೆಯೇ ನೆರೆದ ಭಕ್ತರಲ್ಲಿ ಹರ್ಷೋದ್ಗಾರ, ಸಂಭ್ರಮ ಮನೆ ಮಾಡಿತು. ಈ ಕಾರ್ಣಿಕ ಶುಭ ಸೂಚನೆ ಅಂತ ಸಂತಸಪಟ್ಟ ಮೈಲಾರಲಿಂಗೇಶ್ವರನ ಭಕ್ತಗಣ 7 ಕೋಟಿ 7 ಕೋಟಿಗೋ ಚಾಂಗ್ಮಲು ಅಂತ ಜಯಘೋಷವನ್ನ ಮೊಳಗಿಸಿದರು.
ಫರಾಕ್ ಎಂದು ಕಾರಣಿಕ ನುಡಿಯನ್ನ ನುಡಿದಿರೋದು ನೆರೆದ ಭಕ್ತರಲ್ಲಿ ಸಂಭ್ರಮಕ್ಕೆ ಕಾರಣ ಆಗಿದೆ. ಇದು ಶುಭ ಸೂಚನೆ ಅಂತ ಹೇಳಿ ಹರ್ಷದಿಂದ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ, ಸಂತೋಷ ವ್ಯಕ್ತಪಡಿಸಿದ್ದಾರೆ. ಆ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅನ್ನೋ ರೂಲ್ಸ್ ಜಾರಿ ಮಾಡಲಾಗಿದೆ. ತಮ್ಮ ಕ್ಷೇತ್ರದ ಜನರಿಗೆ ಉಚಿತವಾಗಿ 25,000 ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಮಾಡಿದ್ರು. ಆದರೆ ಫ್ರೀ ಹೆಲ್ಮೆಟ್ಗೆ ಸಾವಿರಾರು ಜನರು ಮುಗಿಬಿದ್ರು. ಕೋಲಾರದಲ್ಲಿ ಫ್ರೀ ಹೆಲ್ಮೆಟ್ಗೆ ಮುಗಿಬಿದ್ದ ಜನರು, ಮೂಕ ಪ್ರೇಕ್ಷಕರಾದ ಮುಳಬಾಗಿಲು ಪೊಲೀಸರು. ಕ್ಯಾಂಟರ್ ಸುತ್ತುವರೆದ ಬೈಕ್ ಸವಾರರು, ಲಾರಿ ಮೇಲೆ ಹತ್ತಿ ಹೆಲ್ಮೆಟ್ಗೆ ಮುಗಿಬಿದ್ದ ಸಾವಿರಾರು ಜನರು. ಸಾರ್ವಜನಿಕರ ನಿಯಂತ್ರಣಕ್ಕೆ ಪೊಲೀಸರ ಸರ್ಕಸ್. ಇನ್ನೊಂದು ಕಡೆಗೆ ಉಚಿತ ಹೆಲ್ಮೆಟ್ ಕಾರ್ಯಕ್ರಮಕ್ಕೆ ಶಾಸಕರಿಂದ ಅದ್ದೂರಿ ಚಾಲನೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ ಕಡ್ಡಾಯ ನಿಯಮ ಜಾರಿಗೆ ತರಲಾಗಿತ್ತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ಜನರಿಗೆ 25,000 ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡಲು ಜೀವ ಸಂಜೀವಿನಿ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಸುಮಾರು 16 ಕೌಂಟರ್ಗಳನ್ನು ತೆರೆದಿದ್ರು. ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಚಾಲನೆ ನೀಡುತ್ತಾ ಇದ್ದಂತೆ ಫ್ರೀ ಹೆಲ್ಮೆಟ್ಗೆ ಮುಗಿಬಿದ್ದಿದ್ದಾರೆ. 20,000 ಲೈನಲ್ಲಿ ನಿಲ್ಲಿಸಿಕೊಂಡಿದ್ದೀವಿ. 5,000 ಪಕ್ಕದಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೀವಿ. 25,000. ಈ 25,000 ಅಲ್ಲದೆ FCS ಅಂತ ಹೇಳ್ಬಿಟ್ಟು ನೌಕರರಿಗೆ, ಸರ್ಕಾರಿ ನೌಕರರಿಗೆ, ಆಮೇಲೆ ಅರೆ ಸರ್ಕಾರ ನೌಕರರಿಗೆ ಅಂತ ಹೇಳ್ಬಿಟ್ಟು ಇನ್ನು 5,000 ಗೋಡನ್ನಲ್ಲಿ ಟೋಟಲ್ 30,000 ತರಿಸಿದೀವಿ. 30,000ದಲ್ಲಿ 20,000 ಪಬ್ಲಿಕ್ ಕೊಡ್ತಾ ಇದೀವಿ. ಇನ್ನು 5,000 ನಾವು ಅಡಿಷನಲ್ ಆಗಿ ಇಟ್ಕೊಂಡಿದ್ದೀವಿ, ಏನಾದ್ರು ಕಮ್ಮಿ ಬಂದ್ರೆ ಏನಾಯ್ತು ಅಂತ. ಉಚಿತ ಹೆಲ್ಮೆಟ್ಗೆ ಸಾಗರೋಪಾದಿಯಲ್ಲಿ ಜನರು ಜಮಾಯಿಸಿದ್ರು. ಪರಿಸ್ಥಿತಿ ಕೈಮೀರಿ ಹೆಲ್ಮೆಟ್ ತುಂಬಿದ ಕ್ಯಾಂಟರ್ಗಳಿಗೆ ಮುಗಿಬಿದ್ದಿದ್ರು. ಮೈದಾನದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಕ್ಯಾಂಟರ್ಗಳಲ್ಲಿ ತಂದಿದ್ದ ಹೆಲ್ಮೆಟ್ ನೋಡ್ತಾ ಇದ್ದಂತೆ ಖಾಲಿಯಾಗಿ ಹೋಯಿತು. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ದಮ್ ಹಾಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.